ಧನದಾಹಿ ಡಾಕ್ಟರ್ಸ್ ಈ ಒಂದು ಚರ್ಚೆಯನ್ನು ಮುಂದುವರಿಸ್ತಾ ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯರಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ಎಂತಹದ್ದು, ಹಾಗೆ ಸ್ವತಃ ಆರೋಗ್ಯ ಸಚಿವರಿಗೆ ಈಗ ಅದರ ಒಂದು ದರ್ಶನವನ್ನು ಸುವರ್ಣ ನ್ಯೂಸ್ ಮಾಡಿದೆ. ಹಾಗೆ ಅದಕ್ಕೆ ತಕ್ಕುದಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವಂಥ ಮಾಹಿತಿಯನ್ನು ಕೂಡ ಈಗ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರು ಹೇಳ್ತಾ ಇದ್ರು. ಅದರ ಜೊತೆಗೆ ವೀಕ್ಷಕರು ಕೂಡ ನೇರವಾಗಿ ಆರೋಗ್ಯ ಸಚಿವರೊಂದಿಗೆ ಮಾತನಾಡುವಂಥ ಅವಕಾಶ ಕೂಡ ಈ ಚರ್ಚೆಯಲ್ಲಿರುತ್ತೆ. ಹಾಗಿದ್ರೆ ನನ್ನ ಸಹೋದ್ಯೋಗಿ ಇತ್ತೀಚೆಗಷ್ಟೇ ಈ ರೀತಿಯಾದಂಥ ಒಂದು ದಂಧೆಯನ್ನು ಬಯಲಿಗೆಳೆದಿದ್ರು. ಅವರು ಅಲ್ಲಿ ಕಂಡಂಥದ್ದೇನು? ವಿಜಯಲಕ್ಷ್ಮಿ, ನೀವು ಈ ಒಂದು ಸ್ಟೋರಿ ಕೈಗೆತ್ತಿಕೊಂಡಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೀತಿರುವಂಥದ್ದೇನು, ನಿಜಕ್ಕೂ ಅಲ್ಲಿ ನಡೀತಿರುವಂಥ ವಾಸ್ತವ ಏನು, ಮತ್ತು ಅಲ್ಲಿ ಈ ಒಂದು ಪೇಷಂಟ್ಗೆ ಆಗ್ತಿರುವಂಥ ಅನ್ಯಾಯ ಅಂತಹದ್ದು ಅಂತ? ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅದನ್ನ ಬೇರೆ ಏನು ಹೇಳಬೇಕಾಗಿಲ್ಲ. ಅದು ಇತಿಹಾಸದಿಂದ ಬಂದಿರುವಂಥ ಒಂದು ಸರ್ಕಾರಿ ಆಸ್ಪತ್ರೆ ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ಅವತ್ತಿಂದ ಅಲ್ಲಿ ಭ್ರಷ್ಟಾಚಾರ ಮತ್ತೆ ಅವ್ಯವಸ್ಥೆ ಇವೆಲ್ಲ ಆಗರನೆ. ಹಾಗಾಗಿ ಅದೆಲ್ಲ ಕಾಮನ್ ಅಂತ ನನ್ಗನ್ಸ್ಬಿಟ್ಟಿತ್ತು. ಆದರೆ ನಮಗೆ ಕವರ್ ಸ್ಟೋರಿ ತಂಡಕ್ಕೆ ಸಾಕಷ್ಟು ಪತ್ರಗಳು ಬರಕ್ಕೆ ಸ್ಟಾರ್ಟ್ ಆದವು. ಏನಂದ್ರೆ ಅವ್ಯವಸ್ಥೆ ಆಗರ ಅವೆಲ್ಲ ಇದ್ದಿರುತ್ತೆ. ಆದರೆ ಇಲ್ಲಿ ಇನ್ನೂ ಬಡ ರೋಗಿಗಳನ್ನ ಹಿಂಡುವಂತ ಮತ್ತೆ ರಕ್ತ ಹೀರುವಂತ ಒಂದು ಪ್ರಸಂಗ ನಡೀತಿದೆ. ಅದೇನಂದ್ರೆ ಇಲ್ಲಿ ಡಾಕ್ಟರ್ಗಳು ಅಲ್ಲೇ ಇದ್ದು ಪ್ರೈವೇಟ್ ಆಸ್ಪತ್ರೆಗೆ ಕಳಿಸ್ತಾರೆ. ಆಮೇಲೆ ಡಾಕ್ಟರ್ಗಳು ಬರೋದೇ ಇಲ್ಲ. ಅವ್ರು ಪ್ರತಿ ಸತಿ ಹೋಗ್ದಾಗ್ಲೂ ಖಾಸಗಿ ಇದರಲ್ಲೇ ಇರ್ತಾರೆ, ಅವ್ರದ್ದೇ ಕ್ಲಿನಿಕ್ ಇಟ್ಕೊಂಡಿರ್ತಾರೆ. ಆಮೇಲೆ ಯಾರೇ ಬಂದ್ರು ಕೂಡ ಒಂದ್ ಸ್ವಲ್ಪ ಬಡವ ₹1 ಕೊಡಕ್ಕಾಗಲ್ಲ ಅಂದ್ರೆ ಕಳಿಸಲ್ಲ. ಇವ್ ಸ್ವಲ್ಪ ರಿಚ್ ಇದ್ದಾನೆ, ಇವನೇನೋ ಒಂದ್ ಸ್ವಲ್ಪ ಹಣ ಕೊಡಬಹುದು ಅನ್ನುವಂತ ಮಟ್ಟದಲ್ಲಿದ್ರೆ ಅವನ ತಕ್ಷಣ ಎಮರ್ಜೆನ್ಸಿ ಇದೆ, ಇಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳ್ಕೊಂಡು ಅವರನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸುವಂತ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಅದೇ ರೀತಿ ನಮ್ಗೊಂದು 4-5 ಪತ್ರಗಳು ಅದೇ ರೀತಿ ಕಾಲ್ಗಳು ಬಂದಾಗ ಯಾಕೆ ಈ ಪ್ರಕರಣವನ್ನ ಕೈಗೆತ್ಕೊಳ್ಬಾರ್ದು? ಹೇಗಿದ್ರು UT ಖಾದರ್ ಅವರು ಎನರ್ಜೆಟಿಕ್ ಆಗಿದ್ದಾರೆ, ಮತ್ತೆ ಅವರಿಗೆ ಒಂದು ಇಚ್ಛಾಶಕ್ತಿ ಇದೆ. ಇವರ ಗಮನಕ್ಕೆ ತರಬೇಕು, ಸರ್ಕಾರ ಒಂದು ಕ್ರಮ ಕೈಗೊಳ್ಳಬೇಕು, ಇಂಥ ವೈದ್ಯರ ಒಂದು ದಂಧೆಗೆ ಕಡಿವಾಣ ಹಾಕಿ ಬಡವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕವರ್ ಸ್ಟೋರಿ ತಂಡ ಈ ಕಾರ್ಯಾಚರಣೆ ಮಾಡ್ತು. ನಿಜವಾಗ್ಲೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ರೀತಿಯ ಹಗರಣಗಳು ಅಂದ್ರೆ ಇರೋದಿಲ್ಲ. ಪಾಪ ಯಾವ ರೀತಿ ಇರ್ತದೆ ಅಂದ್ರೆ, ನೀವು ಡಾಕ್ಟರ್ ಇವರು ನಮ್ಮ ಸಚಿವರು ಏನಾದ್ರೂ ಅಲ್ಲಿ ಇದಕ್ಕೆ ಹೋದ್ರೆ ರೈಡಿಗೆ ಹೋದ್ರೆ ಕಾಣಲ್ಲ. ಅದು ನೀವು ಸಾಮಾನ್ಯನಾಗಿ ಹೋಗ್ಬೇಕು ಅಥವಾ ವೇಷ ಮರೆಸ್ಕೊಂಡು ಹೋಗ್ಬೇಕು, ಆವಾಗ ಗೊತ್ತಾಗುತ್ತೆ ಅಲ್ಲಿ ಏನ್ ನಿಜ ಬಣ್ಣ ಅಂತ. ಅಂದು ಒಂದಷ್ಟು ಉದಾಹರಣೆಗಳು ಕವರ್ ಸ್ಟೋರಿಯಲ್ಲೇ ಕೊಟ್ಟಿದ್ದೀವಿ. ಇನ್ನೊಂದಷ್ಟು ಜನ ಅದೃಷ್ಟ ಚೆನ್ನಾಗಿತ್ತು, ನಾವು ಹೋದ ದಿನ ಅವ್ರು ನಮ್ಮನ್ನ ಖಾಸಗಿಗೆ ಕನ್ಸಲ್ಟೆನ್ಸಿಗೆ ಕಳಿಸ್ಲಿಲ್ಲ. ಇನ್ನೊಂದ್ ಕಡೆ ನಾವು ಏನಂದ್ರೆ PR ತರ ಹೋದ್ವಿ, ನಮ್ದೊಂದು ಹೊಸ ಹಾಸ್ಪಿಟಲ್ ಇದೆ, ಅದಕ್ಕೆ ನಿಮ್ಮ ಪೇಷಂಟ್ ಗಳನ್ನ ಕಳಿಸಿಂತ ಆ ದಿನ ಮೂಡಿಲ್ಲದೆ ಕಳಿಸಿರ್ಲಿಲ್ಲ. ಕೆಲವು ಡಾಕ್ಟರ್ ಹಾಗೆ ಬಚಾವ್ ಆಗ್ಬಿಟ್ರು. ಆದ್ರೆ ಇದನ್ನ ನೀವು ಮಿನಿಸ್ಟರ್ ಆಗಿ ಹೋಗ್ಬಾರ್ದು, ಅವರ ಒಂದು ಸಾಮಾನ್ಯ ಜನರಿಗೆ ಅಥವಾ ಅವ್ರ ಪ್ರತಿನಿಧಿಗಳನ್ನ ಯಾರನ್ನಾದ್ರೂ ಕಳಿಸಿ ಈ ಡಾಕ್ಟರ್ ಗಳನ್ನ ಬಲೆಗೆ ಹಾಕಿ ಇಲ್ಲಿಗೆ. ಖಾದರ್ ಅವರೇ, ವಿಜಯಲಕ್ಷ್ಮಿ ಅವರು ಒಂದು ಮಾತು ಹೇಳಿದ್ರು, ಸರ್ಕಾರಿ ಆಸ್ಪತ್ರೆಗಳು ಯಾವಾಗ ಪ್ರಾರಂಭ ಆಯಿತು ಆ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಒಂದು ಕೆಟ್ಟ ಸಂಪ್ರದಾಯ ಈಗ ಮುಂದುವರಿದ ಭಾಗ ಇದು ಅಂತ. ನಿಮ್ಗನ್ಸುತ್ತಾ ಇಷ್ಟು ದೊಡ್ಡವಾದಂತಹ ಒಂದು ಜಾಲವನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಅನ್ಸುತ್ತಾ? ಇಲ್ಲ, ಬಹುಶಃ ಇವತ್ತು ಬರೀ ಮಂತ್ರಿಯಿಂದ ಅಥವಾ ಇಲಾಖೆ ಅಧಿಕಾರಿಗಳಂತಲ್ಲ, ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿಂದ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ನಮ್ಮ ಇಲಾಖೆ ಜೊತೆ ಸಕ್ರಿಯವಾಗಿ ಮೈಗೂಡಿಸಿಕೊಂಡಾಗ ಇದನ್ನೆಲ್ಲ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಒಂದು. ಎರಡನೇದು, ಬಹುಶಃ ಇವತ್ತು ಈಗಾಗಲೇ ಹೇಳಿದ್ದಾನೆ, ಬಹಳಷ್ಟು ಕಡೆ ಇವತ್ತು ಅತ್ಯುತ್ತಮ ಸರ್ಕಾರಿ ಡಾಕ್ಟರ್ಗಳಿದ್ದಾರೆ, ಆಸ್ಪತ್ರೆ ಕೂಡ ಇದೆ, ಯಾವುದೆಲ್ಲ ಈ ವಿಚಾರದಲ್ಲಿರುವಂಥದ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಈಗಾಗಲೇ ನಮ್ಮ ಗಮನಕ್ಕೆ ಬರುವಂಥ ರೀತಿಯಲ್ಲಿ ಬಹುಶಃ ಇವತ್ತು 10 ಜನ ಉತ್ತಮವಾದ ಕೆಲಸ ಮಾಡಿಕೊಂಡು 1-2 ಈ ರೀತಿ ಆದಾಗ ನಾವು ಮತ್ತೆ ರಿಟರ್ನ್ ಬರುವಂತ ಪರಿಸ್ಥಿತಿ ಆಗಿದೆ ಕೆಲವರಿಂದಾಗಿ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸರ್ಕಾರದಲ್ಲಿ ಒಂದು ವೇತನದ ಅವ್ರು ಕೊಡೋದು, ಡಾಕ್ಟರ್ಗಳು ಕೊಡೋದು ಒಂದೇ, ನಮಗೆ ವೇತನ ಕಡಿಮೆ ಇದೆ, ನಾವು ಡಾಕ್ಟರ್ಸ್, ನಾವು ಪ್ರೊಫೆಷನಲ್ಸ್, ಹಾಗಾಗಿ ನಾವು ಖಾಸಗಿಯಲ್ಲಿ ಹೋಗಿ ನಾನ್ ಪ್ರಾಕ್ಟಿಸಿಂಗ್ ಅಲವೆನ್ಸ್ ತಗೊಳ್ಳೋದು ನಾವು ಮಾಡ್ತಾ ಇದೀವಿ ಅಂತ. ಇನ್ನೊಂದು ಏನಂದ್ರೆ, ಈ ಹಗರಣಕ್ಕೆ ಮೂಲ ಕಾರಣ ನಾವು ಕಂಡುಕೊಂಡಿದ್ದು ವರ್ಗಾವಣೆಯ ನೀತಿ. ಯಾರು ಪ್ರಭಾವಿ ಡಾಕ್ಟರ್ ಇರ್ತಾರೆ, ಯಾರಿಗೆ ಇನ್ಫ್ಲೂಯೆನ್ಸ್ ಇರುತ್ತೆ, ಅವ್ನು ವರ್ಗಾವಣೆ ಮಾಡ್ಕೊಳ್ಳೋದೇ ಇಲ್ಲ. ಡಾಕ್ಟರ್ಗಳೇ ಹೇಳೋ ಪ್ರಕಾರ ಏನಂದ್ರೆ, ಅವ್ರು ಅಲ್ಲೇ ಗೂಟ ಹೊಡ್ಕೊಂಡು ಕೂತಿರ್ತಾರೆ. ಗೂಟ ಹೊಡ್ಕೊಂಡು ಕೂತಾಗ ಅವರಿಗೆ ಖಾಸಗಿ ಆಸ್ಪತ್ರೆಗಳ ಒಂದು ಲಿಂಕ್ ಸಿಕ್ಬಿಡುತ್ತೆ. ಆಮೇಲೆ ಕ್ಲಿನಿಕ್ ಓಪನ್ ಮಾಡಕ್ ಈಸಿ ಆಗುತ್ತೆ. ನೀವು ಈಗ ಟ್ರಾನ್ಸ್ಫರ್ ಮಾಡ್ತಾ ಹೋದ್ರೆ, ಈಗ ಸರ್ಕಾರಿ ನೀತಿ ನಿಯಮಗಳಲ್ಲಿ ಏನು 2 ವರ್ಷಕ್ಕೆ 3 ವರ್ಷ ಟ್ರಾನ್ಸ್ಫರ್ ಅಂತ ಇದ್ರೆ, ಆವಾಗ ಅವ್ರಿಗೆ ಇಂತ ಒಂದು ಲಿಂಕ್ ಅಪವಿತ್ರ ಮೈತ್ರಿ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡಲ್ಲ? ಅಲ್ಲಲ್ಲ, ಈಗಾಗಲೇ ನಾವು ಟ್ರಾನ್ಸ್ಫರ್ ವರ್ಗಾವಣೆಯಲ್ಲಿ ಹಿಂದೆ ಏನೊಂದು ಲಾಬಿ ನಡೀತಿತ್ತು, ಬರೇ ನಗರ ಪ್ರದೇಶ ಮಾತ್ರ ಬೇಕು ಅಥವಾ ಅವರ ಮನೆ ಹತ್ತಿರ ಬೇಕಂತ ಸಿಸ್ಟಮ್ ಇತ್ತ. ಈಗ ಬಹುಶಃ ನಮ್ಮ D ಗ್ರೂಪ್ ನೌಕರರಿಂದ ಹಿಡಿದು ನಿಮ್ಮ MBBS ತನಕ ಕೂಡ ಎಲ್ಲವೂ ಕೂಡ ಕೌನ್ಸಿಲಿಂಗ್ ಅಲ್ಲಿ ಮಾತ್ರ ಆಗುವಂಥದ್ದು. ಕೌನ್ಸಿಲಿಂಗ್ ಬಿಟ್ಟು ನನಗೆ ಇರಲಿ, ಮನೆ ಮುಖ್ಯಮಂತ್ರಿಗಳು ಯಾರಿಗೂ ಕೂಡ ಡೆಪ್ಯುಟೇಷನ್ ಆಗಲಿ, ಇವತ್ತು OD ಆಗಲಿ ಹಾಕುವಂಥ ಅವಕಾಶ ಇವತ್ತು ಸ್ಪಷ್ಟವಾಗಿ ಯಾರಿಗೂ ಕೂಡ ಇಲ್ಲ. ಯಾಕೆ, ಇದಕ್ಕೆ ಒಂದು ಆಕ್ಟ್ ಅಸೆಂಬ್ಲಿಯಲ್ಲಿ ಕೌನ್ಸಿಲ್ ಆಕ್ಟ್ ಪಾಸ್ ಆಗಿದೆ. ನಾವು ಅದರ ವಿರುದ್ಧವಾಗಿ ಹೋದ್ರೆ, ಏನೊಂದು ಕಡೆ ಹೋದ್ರೆ, ಕೆಲವರು ಕೋರ್ಟಿಗೆ ಹೋದ್ರೆ ನಮ್ಮಲ್ಲಿ ಅದರ ಮೇಲೆ ನಾವು ಜವಾಬ್ದಾರಿ ಹೇಳಬೇಕಾಗ್ತದೆ. ಆದ ಕಾರಣ ಈಗ ನೀತಿ ಬಂದಿದೆ. ಅದರಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಏನಾದ್ರೂ ಒಬ್ಬರು ಕೌನ್ಸಿಲಿಂಗ್ ನಲ್ಲಿ ಒಂದು ಕಡೆಗೆ ಹೋಗಿ ನಿಂತರೆ ಮತ್ತೆ ನೆಕ್ಸ್ಟ್ ಕೌನ್ಸಿಲಿಂಗ್ ಅಲ್ಲಿ ಬರಬೇಕು ಹೊರತು ಇಲ್ಲಿ ಸಮಯ ಅಂತಿಲ್ಲ. ಬರೀ ಮಿನಿಮಮ್ 3 years ನಾವು ಇಟ್ಟಿದೆ, ಒಂದು ಕಡೆ ಹೋಗಿ 3 ವರ್ಷ ಮಾಡ್ಬೇಕಂತ ಹೇಳಿ. ಅದು ಒಂದು ಕಡೆ ಈ ಕಡೆ ಬಂದ್ರೆ ಮತ್ತೆ ಎಷ್ಟು ವರ್ಷ ಅಂತಿಲ್ಲ.
ಆದ್ರೆ ಎಷ್ಟೋ ಸೊ ಯಾರಾದ್ರೂ ನಗರಕ್ಕೆ ಬಂದ ಸಂದರ್ಭದಲ್ಲಿ ಮತ್ತೆ ಅಲ್ಲಿಂದ ಮತ್ತೆ ಹೋಗ್ಲಿಕ್ಕೆ ಅವ್ರು ಕೌನ್ಸಿಲಿಂಗ್ ಅಲ್ಲಿ ಹೋಗ್ಬೇಕು ಹೊರತು ನಮ್ಗೆ ಟ್ರಾನ್ಸ್ಫರ್ ಮಾಡುವಂತ ಅಧಿಕಾರ ಇಲ್ಲ. ಈ ಕಡೆ ಬರ್ಲಿಕ್ಕೆ ಕಷ್ಟ. ಸೊ ಅದಕ್ಕೆ ಈ ಸಲ ನಾವು ಅದನ್ನು ಚರ್ಚೆ ಮಾಡಿ ನಾವು ಒಂದು ಇಷ್ಟೇ ಸಮಯ ಇಲ್ಲಿ ಅದರ ನಂತರ ಹೋಗ್ಬೇಕೆಂಬ ಆ ನಿಯಮವನ್ನು ರೂಪಿಸುವಂತ ಒಂದು ಯೋಜನೆ ಕೂಡ ನಾವಿವತ್ತು ಚರ್ಚೆ ಮಾಡಿದ್ದೇವೆ. ಎಷ್ಟೋ ಡಾಕ್ಟರ್ಗಳು ಸ್ವಂತ ಹಾಸ್ಪಿಟಲ್ಗಳನ್ನು ಹೊಂದಿದ್ದಾರೆ. ಅದು ಎಷ್ಟು ಧೈರ್ಯದಲ್ಲಿ ಒಂದು ಸ್ವಂತ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೊಡ್ಕೊಂಡು ಒಂದು ಸ್ವಂತ ಇವತ್ತು ಏನಾಗಿ ನಮ್ಮ ಇಲಾಖೆ ಟ್ರಾನ್ಸ್ಫರ್ನ ಭಯ ಇಲ್ಲ. ಫೈನ್ ಸಚಿವರೇ, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಈಗ ಪಬ್ಲಿಕ್ ಕಾಲ್ಸ್ ಇದೆ. ಲಕ್ಷ್ಮಿ ಅಂತ ಬೆಂಗಳೂರಿನಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಈಗ ಒಂದು ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯರ ಒಂದು ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತಿದ್ವಿ. ಸ್ವತಃ ಆರೋಗ್ಯ ಸಚಿವರೇ ನಮ್ಮ ಜೊತೆ ಇದ್ದಾರೆ. ಏನ್ ಕೇಳಕ್ ಇಷ್ಟಪಡ್ತೀರಿ? ಇವಾಗ ನೀವು ತೋರಿಸಿರೋ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವ್ರು ತೋರಿಸಿರೋ ತರ ಅದೇ KC ಜನರಲ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಹುಡುಗಿನ ಅಡ್ಮಿಟ್ ಮಾಡಿದ್ವಿ. ಅದು ಇದಾಗಿದೆ, ನಮ್ಮ ಹುಡುಗಿನ ಡೆತ್ ಆಗಿದೆ. ಇದು ಗಮನಕ್ಕೆ ಯುಟಿಕಾದವ್ರ ಗಮನಕ್ಕೆ ತಂದಿದೀವಿ. ಆದ್ರೆ ಏನು ಆಗ್ತಾನೆ ಇಲ್ಲ ಸರ್. ಪಾಪ ಇವ್ರ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಅಂದಂಗೆ ಸರ್ ಎಲ್ಲ ಮಾಡ್ತಾ ಇದಾರೆ, ಇವ್ರು ಫಾಲೋ ಅಪ್ ಮಾಡ್ಕೊಳ್ತಾರೆ. ಇವ್ರ ಕೆಳಗಡೆ ಇರೋರು ಏನು ಮಾಡ್ತಾ ಇಲ್ಲ ಸರ್. ನಮ್ಮ ಹುಡುಗಿನೇ ಸಾಯಿಸ್ಬಿಟ್ಟಿದ್ದಾರೆ ಸರ್. ಅದೇ KC ಜನರಲ್ ಹಾಸ್ಪಿಟಲ್ ಇದೇ ದಂದಾಯಿ ಡಾಕ್ಟರ್ಗಳು ಸೇರೇನೆ ಮಾಡಿದ್ದಾರೆ ಸರ್. ನಮ್ಗೆ ಏನು ನ್ಯಾಯನೇ ಸಿಗ್ತಾ ಇಲ್ಲ. ಇವ್ರ ಅಂದಂಗೆ CM ಹೇಳ್ದಿರೋ ತರ ನಮ್ಗೆ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ವಜಾ ಮಾಡ್ಬೇಕು ಸರ್. ನಾವು ನಮ್ಮ ಹುಡುಗಿನ ಇಲ್ದೇನೆ ನಾವು ಎಷ್ಟು ಇದ್ ಮಾಡ್ತಿದೀವಿ. ಅವ್ರು ಆರಾಮಾಗಿ ಕೆಲಸ ಮಾಡ್ಕೊಂಡು 2 ತಿಂಗಳೇ ಆಗಿಲ್ಲ ಸರ್ ಬಂದ್ ಕೆಲ್ಸಕ್ಕೆ ಸೇರ್ಕೊಂಡೆ ಆರಾಮಾಗಿದ್ದಾರೆ ಸರ್. ನಾವು ಸಾಯ್ತಾ ಇದೀವಿ. ನಮ್ಮ ಅಪ್ಪಂದು ಇವಾಗ ಅದೇ ಇದ್ರಲ್ಲಿ ಹುಷಾರಿಲ್ಲ. ನಾವು ಸಾಯ್ತಾ ಇದೀವಿ. ಇವ್ರುಗಳು ಮಾತ್ರ ಆರಾಮಾಗಿದ್ದಾರೆ. ಇವ್ರು ಏನಾದ್ರು ಕ್ರಮ ತಗೊಳ್ಳೇಬೇಕು ಯುಟಿಕಾದರ್ ಅವರು ಸರ್. ದಯವಿಟ್ಟು ಸರ್. ಈ ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿದೆಯಾ? ಇದು ಅದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬದಲಾವಣೆ ಅದ ಕೇಸ್ ಅಲ್ಲ? ಹೌದು ಖಂಡಿತ ಹೌದು ಸರ್. ಅದೇ ನಮ್ಮ ಗಮನಕ್ಕೆ ಬಂದ ನಾನು ಕೂಡ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಇವರ ತಾಯಿ ವಿಚಾರವಾಗಿ ಎಲ್ಲ ವಿಚಾರವನ್ನಲ್ಲಿ ಬಹುಶಃ ಆಸ್ಪತ್ರೆ ಮಾಡಿದ ಎಲ್ಲ ವಿಚಾರ ಬಹಳಷ್ಟು ನಿರ್ಭಯವಾಗಿ ನನಗೆ ಹೇಳಿಕ್ಕೆ ಇಚ್ಛೆ. ನಾವು ಒಂದು ಅಲ್ಲಿ ಸಿಸ್ಟಮ್ ಒಂದು ಆಡಿನ ಬದ ನಾನು ಕೂಡ ಅಲ್ಲಿ ಭೇಟಿ ಕೊಟ್ಟು ಬದಂತ ಪ್ರಯತ್ನ ಪಟ್ಟಿದ್ದೆ. ಮತ್ತೆ ಇವರ ವಿಚಾರದಲ್ಲಿ ಆಗಾಗಲೇ ನಾವು ಲ್ಯಾಬ್ ಟೆಕ್ನಿಷಿಯನ್ ಮತ್ತೆ ನಮ್ಮ ಲ್ಯಾಬ್ ಅಲ್ಲಿ ಇರುವಂತ ಜವಾಬ್ದಾರಿ ಸ್ಥಾನ ಇದ್ದಂದು ಮತ್ತೆ ಡ್ಯೂಟಿ ಡಾಕ್ಟರ್ ನಾವು ಅವತ್ತು ನಾವು ಸಸ್ಪೆಂಡ್ ಮಾಡಿದ್ದೆವು. ಆ ತನಿಖೆ ಆದ ನಂತರ ಅದರಲ್ಲಿ ಇಬ್ರು ಡಾಕ್ಟರ್ ಯಾರು ಫಸ್ಟ್ ನೋಡಿದಾರ ಅವ್ರು ಇಲ್ಲ ಅಂತ ಹೇಳಿ ಅವರು ಮತ್ತೆ ಜಾಯ್ನ್ ಆಗಿ ಬೇರೆಯವರು ಇನ್ನೂ ಕೂಡ ಸಸ್ಪೆನ್ಷನ್ ಅಲ್ಲಿ ಇದ್ದಾರೆ. ಈ ಮಧ್ಯದಲ್ಲಿ ನಾವು ಮನೆ ಮುಖ್ಯಮಂತ್ರಿ ಜೊತೆ ಮಾತಾಡಿಕೊಂಡು ಅವರಿಗೆ ಬೇರೆ ಆಸ್ಪತ್ರೆ ಖರ್ಚಾಗಿದೆ ಅಂತ ಹೇಳಿದಾಗ ಮನೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ದುಡ್ಡು ಕೂಡ ನಾವು ತೆಗೆಸಿಕೊಟ್ಟಿದ್ದೇವೆ. ಅದು ಮತ್ತೆ ಇವರು ಬಹುಶಃ ನಮ್ಮ ಸೋದರಿ ಲಕ್ಷ್ಮಿ ಅವರು ಬಂದು ತನಿಖೆ ಮಾಡಿದಲ್ಲಿ ಕೂಡ ಕೆಲವು ಫೋರ್ಜರಿ ಮಾಡಿದ್ದಾರೆ, ಬೇರೆ ಬೇರೆ ಅಂಶ ಇಟ್ಟಿದ್ದಂತೆ ನನ್ನ ಗಮನಕ್ಕೆ ತಂದಿದ್ರು. ನಾನು ತಕ್ಷಣ ಅದನ್ನು ಎವಿಡೆನ್ಸ್ ಅನ್ನು ಇಟ್ಟುಕೊಂಡು ಮತ್ತೆ ನಮ್ಮ ಇಲಾಖೆಗೆ ಬರ್ದಿದ್ದೇನೆ. ತಾವು ಮೊನ್ನೆ ತಾವು ಇದು ಮಾಡಿದಿರಿ, ಇದರಲ್ಲಿ ಕೆಲವು ಅಂಶಗಳು ಸಂಶಯ ಇಟ್ಟುಕೊಂಡು ಇವರು ಮತ್ತೆ ಮನವಿ ಕೊಟ್ಟಿದ್ದಾರೆ. ಅದು ಈ ತನಿಖೆ ಮತ್ತೆ ಪುನರ್ವಿಮರ್ಶೆ ಮಾಡಬೇಕು, ಅಥವಾ ಇದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಬಂದ್ರೆ ಯಾರು ತನಿಖೆ ಹೋಗಿದ್ದಾರ ಅವರ ಮೇಲೆ ಒಂದು ಆಕ್ಷನ್ ತಗೊಳ್ತೇವೆ ಅಂತ ನಾನು ಕೂಡ ರೆಕಮೆಂಡ್ ಮಾಡಿ ಕಳಿಸಿದ್ದೇನೆ. ಹೇಳಿದಾಗ ಕೆಲವು ಏನಾಗಿದೆ ಗೊತ್ತಿಲ್ಲ, ನಾನು ಅದನ್ನು ಫಾಲೋ ಅಪ್ ಮಾಡ್ತೇನೆ. ಫೈನ್. ಈಗ ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದಾಗ ಡಾಕ್ಟರ್ ರವಿಕುಮಾರ್ ಬಗ್ಗೆ ನೀವು ನೋಡಿದ್ರಿ, ಅಲ್ಲಿ ನಡೆದಿದ್ದಂಥ ವ್ಯವಹಾರಗಳ ಬಗ್ಗೆ ಕೂಡ ನೋಡಿದ್ರಿ. ಈ ಒಂದು ಆಪರೇಷನ್ ನೋಡಿದ ಮೇಲೆ ಆ ಡಾಕ್ಟರ್ ಮೇಲೆ ನೀವು ಕ್ರಮ ತೆಗೆದುಕೊಳ್ಬಹುದು ಅಂತ? ಅದು ಇವತ್ತು ಈಗಾಗಲೇ ಸ್ಪಷ್ಟವಾಗಿ ಅಂತ ಹೇಳಿದ್ರೆ, ಈಗ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಜನಸಾಮಾನ್ಯ ಕಾಳಜಿಯಿಂದ ಇದ್ದು ಇದು ಒಂದು ಈ ರೀತಿ ಮಾಡೋರಿಗೆ ಹೆದರಿಕೆ ಉಂಟು ಮಾಡ್ತದೆ, ಎರಡು ಬೇರೆಯವರಿಗೆ ಕೂಡ ಇನ್ನು ಸ್ವಲ್ಪ ಹೆದರಿಕೆ ಆಗುವಂಥ ಪರಿಸ್ಥಿತಿ. ಇಂಥ ಈ ನಿಮ್ಮ ಸಾಮಾಜಿಕವಾದ ಕಳಕಳಿ ಬಹುಶಃ ಇವತ್ತು ನಮ್ಮ ಉತ್ತಮಗೊಳಿಸಲಿಕ್ಕೆ ನಮ್ಗೆ ಕೂಡ ಸಹಕಾರ ಆಗ್ತದೆ. ನಿಮ್ಮೆಲ್ಲ ತಂಡದ ಸರ್ವರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಗಮನಕ್ಕೆ ಬಂದಾಗ ನಾನು ತಕ್ಷಣ ಇಲಾಖೆ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಾವು ಇದು ಇಂತಹ ಸಮಸ್ಯೆಗಳು ಯಾವ ರೀತಿ ನಾವು ಬಗೆಹರಿಸುವುದು ಟ್ಯಾಕಲ್ ಮಾಡೋದಕ್ಕೆ ಕೇಳಿದಾಗ ನಾವು ಇದಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡಿ ತಕ್ಷಣ ಒಂದು ವರದಿಯನ್ನು ತರಿಸಿ ಇದರ ಸತ್ಯತೆಯನ್ನು ಅರ್ಥಕೊಂಡು ಸೂಕ್ತವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಖಂಡಿತವಾಗಿ ತೆಕ್ಕೊಂಡು ಕಣ್ಣಿಗೆ ಬಿದ್ದದ್ದು ಇದೊಂದು, ಈ ಥರ ಕಣ್ಣಿಗೆ ಬೀಳದೇ ಇರೋದು 1000 ಇದೆ. ಅದನ್ನು ಪತ್ತೆ ಹಚ್ಚಕ್ಕೆ ಈಗೆಲ್ಲ ವಿಜಯಲಕ್ಷ್ಮಿ ಹೇಳಿದಾಗ ನೀವೇ ಆರೋಗ್ಯ ಮಂತ್ರಿಯಾಗಿ ಹೋದಾಗ ಅಲ್ಲಿ ನಿಮ್ಮ ಗಮನಕ್ಕೆ ಬರೋದಿಲ್ಲ. ಅದರ ಅದನ್ನು ಪತ್ತೆ ಹಚ್ಚುವಂಥ ಒಂದು ವಿಂಗ್ ಮಾಡಬೇಕು. ಇಲ್ಲ ಈ ಥರದ ಅವ್ಯವಹಾರ ನಡೆದಾಗ ಒಂದು ಸಹಾಯವಾಣಿ, ಒಂದು ಹೆಲ್ಪ್ ಲೈನ್ ಸ್ವತಃ ನೇರವಾಗಿ ಅದಕ್ಕೆ ಮಿನಿಸ್ಟ್ರೇ ಉತ್ತರಿಸೋ ಹಾಗೆ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಕ್ಕೆ ಸಾಧ್ಯವ? ಅಲ್ಲ, ಈಗ ನಾವು ಹೆಲ್ಪ್ ಲೈನ್ ನಾವು ಮಾಡಿದ್ದೇವೆ. 104 ಇಸ್ ಅ ಹೆಲ್ಪ್ ಲೈನ್. ಅಲ್ಲಿ ನಮಗೆ ಆಸ್ಪತ್ರೆ ತೊಂದರೆ ಆದರೆ ನಮಗೆ ಅದರಲ್ಲಿ ಸಂಪೂರ್ಣವಾದ ಫೋನ್ ಮಾಡಿ ಹೇಳಿದ್ರೆ ನಾವು ಅದನ್ನು ಡೇಟಾ ನಾವು ಎನ್ಕ್ವೈರಿ ಮಾಡ್ತೇವೆ, ಎಷ್ಟು ಪರ್ಸೆಂಟೇಜ್ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ. ಬಹುಶಃ ಕಳೆದ ತಿಂಗಳು ನಾವು ಅದನ್ನು ನೋಡಿದಾಗ ಅಲ್ಲಿ ಹೆಲ್ಪ್ ಮಾಹಿತಿ ಮತ್ತು ಇದನ್ನು ಕೇಳಿದವರು ಜಾಸ್ತಿ, ಬರೀ 4% ಮಾತ್ರ ಇವತ್ತು ಕಂಪ್ಲೇಂಟ್ ಬಂದಂತ ಅಂಶ ಇದೆ. ಸೊ ನಾವು ಇಲಾಖೆ ಯಾವ್ಯಾವ ಕಡೆಯಿಂದ ಬಂದಿದೆ ಮಾಹಿತಿಯನ್ನು ಕೊಡ್ಬೇಕಂತ ಕೂಡ ಹೇಳಿದ್ದೇನೆ. ಅದೇ ರೀತಿ ಬಹುಶಃ ನನಗೆ ನನ್ನ ಮೊಬೈಲ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಕೂಡ ನಾವು ತಕ್ಷಣವಾಗಿ ಸ್ಪಂದಿಸುವಂತ ಕೆಲಸ ನಿಮ್ಮ ಮೊಬೈಲ್ಗೆ ನೇರವಾಗಿ ಮೆಸೇಜ್ ಮಾಡೋದು ಕೂಡ ಎಲ್ಲ. ಈಗ ನಾನು ಫೋನ್ ರಿಂಗ್ ಆಗ್ತಾ ಇದೆ, ಇಲ್ಲಿ ಅದು ಆಫ್ ಇದೆ. ಈಗ ಈ ರೀತಿ ಬೇರೆ ಬೇರೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಮೀಟಿಂಗ್ ಅಲ್ಲಿ, ಒಂದು ಕಚೇರಿಯಲ್ಲಿ, ಒಂದು ಜನರ ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ ಫಾಲೋ ಅಪ್ ಮಾಡ್ತೀನಿ. ನಾನು ಫ್ರೀ ಆದ ಕೂಡಲೇ ರಿಟರ್ನ್ ನಾನು ಕಾಲ್ ಮಾಡೋದು ವ್ಯವಸ್ಥೆ ಮಾಡ್ತೇನೆ. ಓಕೆ, ಚಿಕ್ಕಬಳ್ಳಾಪುರದಿಂದ ಸುಷ್ಮಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಷ್ಮಾ ಅವರೇ ನಮಸ್ಕಾರ.
ಕೇಳಿಸ್ತಾ ಇದೆಯಾ? ಓಕೆ, ಅವರೊಂದಿಗೆ ಮತ್ತೆ ಚರ್ಚೆ. ಈಗ ಏನಂದ್ರೆ ಇಲ್ಲಿ ಒಂದು ಗಂಭೀರವಾದ ಆರೋಪ ಏನಂದ್ರೆ ಮೆಡಿಸಿನ್ಗಳು ಅಥವಾ ಸ್ಕ್ಯಾನಿಂಗು, ಎಕ್ಸ್ರೇ ಇವೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಇರುತ್ತೆ ವ್ಯವಸ್ಥೆ. ಆದರೆ ಇವನು ಏನು ಮಾಡ್ತಾರೆ ಅಂದರೆ ಮೆಷಿನ್ ಹಾಳಾಗಿದೆಯೋ ಅಥವಾ ಇಲ್ಲಿ ಸರಿ ಬರಲ್ಲ, ರಿಸಲ್ಟ್ ಬರಲ್ಲ ಅಂತ ತದ್ವವಾಗಿ ಇದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನಾವು ಒಂದು ಪಾಲಿಸಿ, ಯಾಕಂತ ಹೇಳಿದ್ರೆ ಇವತ್ತು ಜನಸಾಮಾನ್ಯರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾದ ಔಷಧ ಮತ್ತು ಚಿಕಿತ್ಸೆ ಪಡೆಯುವುದು ಅವರ ಹಕ್ಕಂತ ಒಂದು ಹಕ್ಕನ್ನು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಈಗೇನಿದೆ, ನಾವು ಉಚಿತವಾದ ಔಷಧ ಕೊಡ್ತೇವೆ, ಉಚಿತವಾದ ವಾತಾವರಣ APL ಅವರಿಗೆ APL ಸ್ವಲ್ಪ ಚಾರ್ಜ್ ಮಾಡ್ತೇವೆ, APL ಫ್ರೀ ಇದೆ. ಆದರೆ ಜನರಿಗೆ ಇದು ನಮ್ಮ ಹಕ್ಕ ಅಂತ ಗೊತ್ತಿರುವುದಿಲ್ಲ. ಅಲ್ಲಿ ಡಾಕ್ಟರ್ ಹೇಳಿದಾಗೆ ನೀವು ಹೊರಗಿಂದ ತಂದೆ ಹೊರಗೆ ಹೋಗುವಂತ ಪರಿಸ್ಥಿತಿ ಆಗ್ತದೆ. ಅದು ಅವ್ರಿಗೆ ಕ್ವಶನ್ ಮಾಡುವಂತ ಅಧಿಕಾರ ಇರುವುದಿಲ್ಲ. ಸೊ ನಾವು ಒಂದು ಕಾಪರೇಷನ್ ಮಾಡಿ ಇದಕ್ಕೊಂದು ಪಾಲಿಸಿಯನ್ನು ತಂದು ಜನಸಾಮಾನ್ಯರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಔಷಧ, ಉಚಿತವಾದ ಔಷಧ ಇಟ್ ಇಸ್ ರೈಟ್ ಅಂತ ಮಾಡಿದಾಗ, ಪಾಲಿಸಿ ತಂದಾಗ, ಅದು ಬಂದ ನಂತರ ಯಾರಾದರೂ ಡಾಕ್ಟರ್ ನೀವು ಅಲ್ಲಿ ಹೋಗಿ ಕೇಳ್ತಾರೆ, ಯಾಕೆ ಹೋಗ್ಬೇಕು, ನನ್ನ ಹಕ್ಕಿದೆಲ್ಲ ಕೊಡಿ ಅಂತ ಹೇಳಿ. ಸೊ ವಿ ಆರ್ ಪ್ಲಾನಿಂಗ್ ಇದನ್ನು ನಾವು ಈಗಲೇ ಚರ್ಚೆ ಮಾಡಿ, ಬಹಳಷ್ಟು ಚರ್ಚೆ ಮಾಡಿ ನಾವೊಂದು, ಯಾಕಂದ್ರೆ ಇದಾಗಬೇಕಾದ್ರೆ ವಿ ಶುಡ್ ಹಾವ್ ನಮ್ಮ ಡ್ರಗ್ ಲಾಜಿಸ್ಟಿಕ್ ಮೇಕ್ ಕಾರ್ಪೊರೇಷನ್, ನಮಗೆ ಬೇಕಾದ್ರೆ ಪ್ರೊಕ್ಯೂರ್ಮೆಂಟ್ ಆಗಬೇಕು, ಅದೊಂದು ಪಾಲಿಸಿ ಆಗಬೇಕು. ಆ ಪಾಲಿಸಿ ನಾವು ತಯಾರು ಮಾಡಿ ಅದಕ್ಕೆಲ್ಲ ನಮ್ಮ ವ್ಯವಸ್ಥೆ ಮಾಡ್ತಿದ್ದೇವೆ. ಎಷ್ಟು ವರ್ಷ ಆಗ್ಬೋದು ಸರ್ ನಿಮ್ಮ ಅಧಿಕಾರಾವಧಿಯಲ್ಲಿ? ಆಗುತ್ತಾ ಹೇಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಅಲ್ಲ, ಸರ್ಕಾರಿ ಕೆಲಸ ಸರ್ಕಾರಿ ಬಸ್ ಇದ್ದಾಗ ಅದು ಹೊರಡ್ತದೆ, ಯಾವ ಮುಡ್ತ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಯಾರು ಕೂಡ ಪ್ರಾರಂಭ ಮಾಡಲಿಲ್ಲ, ನಾವು ಖಂಡಿತ ಅದನ್ನು ಪ್ರಾರಂಭ ಮಾಡ್ತೇವೆ. ಮತ್ತೆ ನಿಮ್ಮೆಲ್ಲರ ಸುದೀರ್ಘ ಅವಕಾಶ ಇದೆ. ಹೌದು, ಅದರ ಮುಂಚೆ ಮಾಡಬೇಕು. ಸಂಪೂರ್ಣ ಅಧಿಕಾರ ನಿಮ್ಮ ಕೈಲಿದೆ. ಇನ್ನೊಂದು ಕಂಪ್ಲೇಂಟ್ ಏನ್ ಗೊತ್ತಾ ಸರ್, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂತ ಮೆಡಿಸಿನ್ಸ್ ಅದು ವೇಸ್ಟ್, ಅದು ತೌಡು ಅಥವಾ ಅದೊಂದು ಸುಣ್ಣದ ಆ ರೀತಿ ಒಂದು, ಅಂದ್ರೆ ಗುಣ ಆಗಲ್ಲ. ಮೆಡಿಸಿನ್ಸ್ ಬಗ್ಗೆ ನಾನು ವಿಷಯ ಹೇಳ್ತೇನೆ, ಒಂದು ನಿಮಿಷ. ಮೆಡಿಸಿನ್ಸ್ ಬಗ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಎಲ್ಲಾ ಮಜಲುಗಳಲ್ಲಿಯೂ ಸಮಸ್ಯೆ ಇದೆ. ಅದು ಒಂದು ಲ್ಯಾಬೊರೇಟರಿ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಸ್ವತಃ ವೈದ್ಯರೇ ಆಗಿರ್ಬೋದು. ಸರ್ಜರಿ ಮಾಡೋದಕ್ಕೆ ಕಾದರಿದ್ದಾರೆ. ಒಂದು ಬ್ರೇಕ್ ಆಗ್ತದೆ.